ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ತಾವೆಲ್ಲ ಏನಾದರೂ ನಿರಂತರವಾಗಿ ಸುದ್ದಿ ನೋಡ್ತಿದ್ರೆ, ರಾಜ್ಯದಲ್ಲಿ ನಡೀತಿರುವಂತಹ ಸುದ್ದಿ ನೋಡ್ತಿದ್ರೆ ಏನನ್ನಿಸಿದೆಯೋ ನಿಮಗೆ ಗೊತ್ತಿಲ್ಲ. ಒಂದು ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ BJP ಅವರು, JDS ಅವರು ಸಿದ್ದರಾಮಯ್ಯ ಸಾಹೇಬರಿಗೆ FIR ಆಗಿ ಜೈಲಿಗೆ ಸೇರಬೇಕು, ತಕ್ಷಣ ರಾಜೀನಾಮೆ ಕೊಡಬೇಕು, ಬೇರೆಯವರು ಮುಖ್ಯಮಂತ್ರಿ ಆಗಬೇಕು, ಅವಕಾಶ ಸಿಕ್ಕರೆ ಈ ಪಕ್ಷದವರೇ ಕೆಲವೊಂದು ಸೀಟುಗಳನ್ನು ಕೊಂಡ್ಕೊಂಡು CM ಸ್ಥಾನಕ್ಕೆ ಕುತ್ಕೊಳ್ಳೋಣ ಅಂತ ಕಾಯ್ಕೊಂಡಿದ್ದಾರೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಾಗಿರುತ್ತೆ ಸುದ್ದಿ ನೋಡೋರಿಗೆ, ಇನ್ನೇನು CM ಸಿದ್ದರಾಮಯ್ಯ ಸಾಹೇಬರು FIR ಆಗುತ್ತೆ. ಮತ್ತು ನಿನ್ನೆ ಯಾವಾಗ ಹೈಕೋರ್ಟು ಆದೇಶ ನೀಡಿತೋ, ತನಿಖೆಗೆ ಒಂದು ಗ್ರೀನ್ ಸೀಟ್ ಕೊಡ್ತೋ ತನಿಖೆ ಮಾಡ್ಬೋದು ಅಂತ ಇವತ್ತು ಜನರ ಪ್ರತಿನಿಧಿಗಳ ಒಂದು ತೀರ್ಪು ಕೂಡ ಹಾಗೆ ಬಂದಿದೆ, ತನಿಖೆ ಮಾಡಬೇಕು ಅಂತ ಬಂದಿದೆ. ಈಗೆಲ್ಲರೂ ಏನಂದರೆ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಕೇಸ್ ಆಗುತ್ತೆ, ಇವ್ರಿಗೆ ಮೇಲೆ FIR ಆಗಿ ಕೇಸ್ ಆದಮೇಲೆ ಇವರು ರಾಜೀನಾಮೆ ಕೊಡ್ತಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರಾಗ್ತಾರೆ ಇವರಾಗ್ತಾರೆ ಅಂತ ಇದೆ. ಈಗ BJP ಅವರು JDS ಅವರು ಇವ್ರ ಮೇಲೆ ಅಷ್ಟೊಂದು ಎಗರಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕಂತ. ಯಾರು ಹೇಳ್ತಿದ್ದಾರೋ ಫಸ್ಟು ಅವ್ರು ಸರಿಯಾಗಿದ್ದಾರೆ ಅಂತ ಯೋಚನೆ ಮಾಡಬೇಕು. ಯಡಿಯೂರಪ್ಪನೂ ಬೇಲ್ ಮೇಲೆ ತಿರುಗಾಡ್ತಾ ಇರೋದು, ಅವ್ರ ಮೇಲೂ ಕೇಸ್ ಆಗಿದೆ. ಕುಮಾರಸ್ವಾಮಿ ಫ್ಯಾಮಿಲಿಯವರೆಲ್ಲ ಒಂದು ಕೇಸ್ ಮೇಲೆ ಬೇಲ್ ಮೇಲೆ ತಿರುಗಾಡ್ತಾ ಇರೋದು. ನೀವು, ನಾನೇನೋ ಕಾಂಗ್ರೆಸ್ ಪರವಾಗಿ ಮಾತಾಡ್ತಿಲ್ಲ, ಸಿದ್ದರಾಮಯ್ಯ ಪರವಾಗಿ ಮಾತಾಡೋದಂತಲ್ಲ, ಸಿದ್ದರಾಮಯ್ಯ ನಾವು ಪರಿಚಯನೂ ಮಾಡ್ಕೊಂಡಿಲ್ಲ. ಆದರೂ ಹೇಳೋದು ವಿಷಯ ಅಂದರೆ, ನಡೀತಿರೋದ್ರ ಬಗ್ಗೆ ನೋಡಿದಾಗ ರಾಜಕಾರಣಿಗಳು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಸುಮಾರು ವರ್ಷಗಳು ಒಂದು ಸ್ಥಾನದಲ್ಲಿದ್ದು, ರಾಜಕೀಯ ಸ್ಥಾನದಲ್ಲಿ ಒಂದು ಕಪ್ಪು ಚುಕ್ಕೆನೂ ಕಾಣಿಸ್ದಂಗೆ ಇವರು ರಾಜಕೀಯ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಜನರಿಗೋಸ್ಕರ ಯೋಚನೆ ಮಾಡಿರುವಂಥ ಒಂದು ಏಕೈಕ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ಅಂತ. ಇಡೀ ದೇಶದಲ್ಲೇ ಇರುವ ಎಲ್ಲ ಮುಖ್ಯಮಂತ್ರಿಗಳಿಗೆ ಹೋಲಿಕೆ ಮಾಡಿದ್ರೆ, ಜನರ ಬಗ್ಗೆ ಯೋಚನೆ ಮಾಡಿ ಜನರಿಗೋಸ್ಕರ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕಟ್ತಿರುವಂಥ ಹೆಚ್ಚಿನ ತೆರಿಗೆಗೆ ಜನರಿಂದ ವಸೂಲಾಗ್ತಿರೋ ತೆರಿಗೆ ಹಣ ಜನರಿಗೆ ಸೇರಬೇಕಂತ ಹೇಳಿ ಒಂದು 5 ಜಾರಿಗಳನ್ನು ತಂದು, ಆ 5 ಜಾರಿಗಳಿಂದ ಇವತ್ತು ಜನ ಉಸಿರಾಡ್ತಾ ಇದ್ದಾರೆ. ಉದಾಹರಣೆಗೆ, ಒಂದು ಗೃಹಲಕ್ಷ್ಮಿ ಅಡಿಯಲ್ಲಿ ಬರುತ್ತಿರುವಂಥ 2,000 ಹಣ ಇವತ್ತು ಎಷ್ಟೋ ಮಹಿಳೆಯರಿಗೆ ಊಟ ಹಾಕ್ತಿದೆ. ಮಕ್ಕಳು ಬಿಟ್ಟು ದೂರ ಹೋಗಿರುವ ಅಮ್ಮಂದಿರಿಗೆ, ವಯಸ್ಸಾಗಿರೋ ತಾಯಿಂದರಿಗೆ ಇವತ್ತು ಅವ್ರಿಗೆ ಮೆಡಿಸಿನ್ಸ್ ತೊಗೊಳ್ಳೋಕ್ಕೆ, ಅವರ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ 2,000 ರೂಪಾಯಿ ತುಂಬಾ ಅನುಕೂಲ ಆಗ್ತಿದೆ. ಈ ರೀತಿಯ ಜಾರಿಗಳನ್ನು ತಂದಿದ್ದಾರೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ, BJP ಸರ್ಕಾರ ಇದ್ದಾಗ ಎಷ್ಟು ಸಂಸ್ಥೆಗಳನ್ನು ಸರ್ಕಾರ ಲಾಸಲ್ಲಿದೆ ಅಂತ ಅವು ಮಾರಬೇಕು, ಇವು ಮಾಡಬೇಕು. ಕನಿಷ್ಠ ಇವರು ಸರ್ಕಾರದ ಶಾಲೆಯಲ್ಲಿ ಕೂಡ ತಿಂಗಳಿಗೆ ಒಂದೊಂದು ಮಗು 100 ರೂಪಾಯಿ ಕಟ್ಟಬೇಕು, ಮೇಂಟೆನೆನ್ಸ್ ಆಗ್ತಿಲ್ಲ ನಮ್ಮ ಸರ್ಕಾರ ನಡೆಸೋಕ್ಕಂತ ಆ ರೀತಿ ಹೋಗಿದ್ರು ಇವರು. ತಿಂಗಳಿಗೆ 100 ರೂಪಾಯಿ ಅಂದರೆ ವರ್ಷಕ್ಕೆ 1,200 ರೂಪಾಯಿ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲಿ 100 ರೂಪಾಯಿ ವಸೂಲು ಮಾಡೋಕ್ಕೆ ಹೋಗಿದ್ರು. MTC ಖಾಸಗೀಕರಣ ಮಾಡೋಕ್ಕೆ ಹೋಗಿದ್ರು, KSRTC ಖಾಸಗೀಕರಣ ಮಾಡೋಕ್ಕೆ ಹೋಗಿದ್ರು, ಎಷ್ಟೆಲ್ಲ ಮಾಡೋಕ್ಕೆ ಹೋಗಿದ್ರು. ಆದರೆ ಬಸವರಾಜ ಬೊಮ್ಮಾಯಿ ಸರ್ಕಾರ, BJP ಸರ್ಕಾರ ಹೋದ್ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಇಷ್ಟೆಲ್ಲ 5 ಜಾರಿಗಳನ್ನು ಜಾರಿ ಕೊಟ್ಟು ಸುಮಾರು 60,000 ಕೋಟಿ ಜನರಿಗೆ ಬಿಡುಗಡೆ ಮಾಡಿ ಕೂಡ ಇವತ್ತು KSRTC ಯಾಕೆ ಮಾರಬಾರ್ದು, ಅವ್ರದ್ದು ಲಾಸ್ ಇದೆ ಅಂತ ಮಾರಿಲ್ಲ ತಾನೆ. ಮಾರದೇ ಇನ್ನೂ ಹೊಸ ಒಳ್ಳೆಯ ಮಾದರಿಯ ಬಸ್ಗಳನ್ನು ಹಾಕಿದ್ದಾರೆ. ಅಶ್ವಮೇಧ ಬಸ್ ಯೋಚನೆ ಮಾಡಿ, ಜರ್ಮನಿ ಮಾಡಲ್ ಬಸ್ಗಳು ಬಿಟ್ಟಿದ್ದಾರೆ. ಅದು ಸುಮಾರು ಬಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಒಂದು ಅಭಿವೃದ್ಧಿಯಲ್ಲಿ ಈಗ ಮತ್ತು ಅದರ ಜೊತೆಯಲ್ಲಿ ಎತ್ತಿನ ಹೊಳೆ ಕಾಮಗಾರಿಕೆ ಜೋರಾಗಿ ನಡೀತಿದೆ. ಅಭಿವೃದ್ಧಿ ಕಡೆ ಎಲ್ಲಿ ಶೂನ್ಯ ಆಗಿದೆ. 60,000 ಕೋಟಿ ಇವತ್ತು ಬಡ್ಜೆಟಲ್ಲಿ ಸುಮಾರು, ಅಂದರೆ ಒಂದು ಹೇಳಬೇಕಾದ್ರೆ ಒಂದು 25% ಬಡ್ಜೆಟಲ್ಲೇ, ನಮ್ಮ ರಾಜ್ಯದ ಬಡ್ಜೆಟಲ್ಲಿ ಅಷ್ಟೊಂದು ಹಣ
ಇದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಮಾಡಿಕೊಂಡು ಇಷ್ಟು ಅಭಿವೃದ್ಧಿ ಮಾಡಿಕೊಂಡು ಜನರಿಗೆ 5 ಜಾರಿನೂ ಕೊಟ್ಟದ್ದು ಈ ಸಿ ಎಮ್ ಸರಿ ಇಲ್ಲ, ರಾಜೀನಾಮೆ ಕೊಡಬೇಕು. ಯಾವುದು ಮೂಢ ಹಗರಣ ಅಂದರೆ ಮೂಢ ಹಗರಣದಲ್ಲಿ ಸಿ ಎಮ್ದು ಇದೇ ಇಲ್ಲ, ಸ್ಥಾನನೇ ಇಲ್ಲ, ಅವ್ರ ಹೆಸರೇ ಇಲ್ಲ. ಅವ್ರ ಹೆಂಡ್ತಿಗೆ ಬಂದಿರೋಂಥ ಜಾಗದಲ್ಲಿ ಆ ಜಾಗ ಸರ್ಕಾರಕ್ಕೆ ತಗೊಂಡು ಆ ಜಾಗದ ಬದಲಾಗಿ ಬೇರೆ ಕಡೆ ಕೊಟ್ಟಿದ್ದಾರೆ. ಆ ಜಾಗ ಇವತ್ತು ಆ ಜಾಗದ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ. ಅದರಲ್ಲಿ ಏನು ಬಂತು? ಸರ್ಕಾರನೇ BJP ಸರ್ಕಾರ ಇದ್ದಾಗೆ ಅವರ ಅವರ ಹೆಸರಲ್ಲಿರುವ ಅದು ತವ್ರ ಮನೆಯಿಂದ ಬಂದಿರೋ ಆಸ್ತಿಯನ್ನು ತಗೊಂಡು ಬೇರೆ ಕಡೆ ಕೊಟ್ಟಿದ್ದಾರೆ BJP ಸರ್ಕಾರನೇ. ಈಗ ಅದು ತಪ್ಪಾಗಿದೆ, ಸಿದ್ದರಾಮಯ್ಯ ಮೇಲೆ ಬಿದ್ದರೆ ಏನಂತ ಹೇಳಬೇಕು ಅಂತ. ಆದರೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಕನಸು ಕಾಣ್ತಿದ್ದಾರೆ CM ಸಿದ್ದರಾಮಯ್ಯ ಅವರಿಗೆ FIR ಆಗುತ್ತೆ, ಜೈಲಿಗೆ ಹೋಗ್ತಾರೆ, ರಾಜೀನಾಮೆ ಕೊಡ್ತಾರೆ ಅಂಥವೆಲ್ಲ ಕನಸೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆನೇ ಕೊಡಲ್ಲ, ಜೈಲಿಗೆ ಹೋಗಲ್ಲ. ಯಾಕಂದರೆ ಅವರು ಓದಿರೋದು ಏನು ಬೋರ್ಡ್ ಅಲ್ಲ, LLB ಓದಿದ್ದಾರೆ. ಯಾವ ಕಾನೂನಿಗೆ ಯಾವ ರೀತಿ ಮಾತಾಡಬೇಕಂತ ಗೊತ್ತು. ಯಾಕಂದರೆ ಅವ್ರು ತಪ್ಪು ಮಾಡಿದರೆ ನೇರವಾಗಿ ಇಷ್ಟೊತ್ತಿಗೆ ಇವ್ರು ಕೊಡ್ತಿರೋ ಟಾರ್ಚರ್ಗೆ, ಹೇಳಿಕೆಗಳಿಗೆ ಇವತ್ತು ಆರಾಮಾಗಿ ಇಷ್ಟೊತ್ತಿಗೆ ಸೈಲೆಂಟ್ ಆಗ್ತಾಯಿದ್ರು. ಇವ್ರದ್ದು ಯಾವುದೇ ರೀತಿಯ ತಪ್ಪಿಲ್ಲ. ಈಗಲೇ ತಯಾರು ಮಾಡ್ತಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹಾಕೋಕ್ಕೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಮತ್ತು ಇವ್ರ ಪರವಾಗಿ ವಕೀಲರು ಇವರೇ ಪಾಠ ಮಾಡ್ತಿದ್ದಾರೆ ಯಾವ ಕೇಸ್ ಇದು ಹೇಗೆ ಇದು ಮಾಡಬೇಕಂತ. ಸಾಧ್ಯನೇ ಇಲ್ಲ ರೀ, ಕನಸು ಕಾಣಬೇಕು. ವಿಜೇಂದ್ರ ಅವರೇ ಎಷ್ಟು ಸಲ ಹೇಳಿಕೆ ಕೊಡ್ತಾರೆ ರಾಜೀನಾಮೆ ಕೊಡಿ. ಏನು ಕಿತ್ತಿ ಬಿಸಾಕಕ್ಕೆ ನೀವು ರಾಜೀನಾಮೆ ಇವ್ರು ಕೊಡಬೇಕು? ನೀವಪ್ಪ ಜೈಲಿಗೆ ಹೋಗಿ ಬಂದಿದ್ದಾರೆ, ನೀವು ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಬೇಕು ಫಸ್ಟು. ಸರಿಯಾದ ರೀತಿಯಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗ್ತಿರೋರಿಗೆ ಹಿಂಗೆಲ್ಲ ಆಟ ಆಡಿದ್ರೆ ಇನ್ನೇನಕ್ಕೆ ಅಂತ ಅರ್ಥ ಬೇಕು. ಇವ್ರಿಗೆ ಮತ ಹಾಕಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಶಾಸಕರಿಗೆ ಮತ ಹಾಕಿ ಎಲ್ಲರೂ ಈಗ ಒಂದು ವಿಧಾನಸೌಧದಲ್ಲಿ ಚರ್ಚೆ ಅಭಿವೃದ್ಧಿ ಕಡೆ ಮಾಡಬೇಕು ಹೊರತು ಇವರಿದ್ದಾಗ ಇವರು ರಾಜೀನಾಮೆ ಕೊಡಬೇಕು, ಇವ್ರ ಮೇಲೆ ಅವ್ರು ಬೀಳಬೇಕು, ಇವ್ರ ಮೇಲೆ ಅವ್ರು ಬೀಳೋದು ಇದೇ ಮಾಡ್ಕೊಂಡೋದ್ರೆ ಅಭಿವೃದ್ಧಿ ನೀವು ಏನು ಮಾಡ್ತೀರಾ? ನೀವು ಈ ರೀತಿ ಕಿತ್ತಾಡ್ತಾ ಇದ್ದೀರಾ. ಒಂದು ಬೆಂಗಳೂರನ್ನು, ನಮ್ಮ ಬೆಂಗಳೂರಿನ ಏನೇನು ಕಾರ್ಖಾನೆಗಳಾಗಬೇಕಾಗಿತ್ತು ಅವೆಲ್ಲ ಈಗ ತಮಿಳ್ನಾಡವ್ರು ಮಾಡ್ಕೊತಿದ್ದಾರೆ ಹೊಸೂರು ಹತ್ರ. ನಮ್ಮ ಇವರು ಟಾಟಾ ಕಂಪ್ನಿಯವರೇ ಸೆಕೆಂಡ್ ಬೆಂಗಳೂರು ಮಾಡ್ತಿದ್ದಾರೆ. ನಿಮಗೆ BJP ನಾಯಕರಿಗೆ, JDS ನಾಯಕರಿಗೆ ಹೇಳ್ತೀನಿ, ಮುಠಾಳುಗಳಿಗೆ, ನೀವು ಬೇಕಾದ್ರೆ ಅದನ್ನು ಫೈಟ್ ಮಾಡಿ, ನಮ್ಮ ರಾಜ್ಯದಲ್ಲೇ ಮಾಡಿ ಅಂತ ಅದ್ರ ಬಗ್ಗೆ ಧ್ವನಿ ಎತ್ತಿ ಟಾಟಾ ಕಂಪ್ನಿಯವ್ರಿಗೆ. ನಮ್ಮ ಬೆಂಗಳೂರು ಬಿಟ್ಟು ಯಾಕೆ ಮಾಡ್ತಿದ್ದೀರಾ ಬೇರೆ ಕಡೆ ಅಂತ. ಅದನ್ನು ಬಿಟ್ಟು ಸರ್ಕಾರ ನಡೆಸ್ಕೊಂಡು ನಿಮಗೆ ಮತಗಳು ಹಾಕ್ಕೊಂಡು ಇಲ್ಲ, ಜನ ಮನೆಗೆ ಕಳಿಸಿದ್ದಾರೆ ಇವರು 5 ವರ್ಷದಲ್ಲಿ. ಏನೋ ಮುಚ್ಕೊಂಡು ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಹೋಗೋದು ಬಿಟ್ಟು ಇವರು ನಡೆಸ್ಕೊಂಡು ಹೋಗ್ತಿರೋದು. ಅವರು ಏನು ಚುನಾವಣೆ ಸಮಯದಲ್ಲಿ ಹೇಳಿದ್ರು ಹೇಳಿಕೆ ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಅವ್ರ ಮೇಲೆ ಬೀಳ್ತಿದ್ದೀರ ಅಂತ ಒಂಚೂರು ಅರ್ಥ ಆಗ್ತಿಲ್ಲ. ಸ್ನೇಹಿತರೆ, ಈ ವಿಷಯದಲ್ಲಿ ಈ ಸುದ್ದಿಯಲ್ಲಿ ಹೇಳೋಕ್ಕೆ ಇಷ್ಟಪಡೋದು ಅಷ್ಟೇ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆನೂ ಕೊಡಲ್ಲ, ಅವ್ರ ಮೇಲೆ ಯಾವ ಕೇಸು ಆಗಲ್ಲ. ಚಾಲೆಂಜಾಗಿ ಹೇಳ್ತೀನಿ. ಯಾಕಂದರೆ ಅವ್ರದ್ದು ಯಾವುದೇ ರೀತಿಯ ತಪ್ಪುಗಳಿಲ್ಲ ಇಲ್ಲಿ. ಇವರು ತೆಗಿತಿದ್ದಾರೆ ತಪ್ಪುಗಳಂಥೇಳಿ. ಅವರು ಲಾಯರ್ ಓದಿದ್ದಾರೆ, ಏನು ಬೋರ್ಡ್ ಓದ್ಕೊಂಡು ಭ್ರಷ್ಟಾಚಾರ ಮಾಡಿ ಚುನಾವಣೆಗೆ ಬಂದು ನಿಂತ್ಕೊಂಡಿಲ್ಲ. ಹಾಗಾಗಿ ಇವರೆಲ್ಲ ಕನಸು ಕಾಣಬೇಕು ಹೊರತು ಯಾವ ಸಿದ್ದರಾಮಯ್ಯನೂ ಜೈಲಿಗೆ ಹೋಗಲ್ಲ, ಯಾವ FIR ಆಗಲ್ಲ, ಯಾವ ರಾಜೀನಾಮೆನೂ ಕೊಡಲ್ಲ. ಹಂಗೂ ಏನಾದರೂ ಕ್ರಿಮಿನಲ್ ಬ್ರೈನ್ ಯೂಸ್ ಮಾಡಿ BJP ನಾಯಕರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರೆ ಇನ್ನು ಸಂವಿಧಾನ ಸತ್ತೋದಂಗೆ ನಮ್ಮ ರಾಜ್ಯದಲ್ಲಿ. ಇದಂತೂ ಗ್ಯಾರಂಟಿಯಾಗಿ ಹೇಳ್ಬೋದು, ಸತ್ತೋದಂಗೆ. ಅರ್ಥ ಮಾಡ್ಕೋಬೇಕು. ಇವತ್ತು ಏನೆಲ್ಲ ಇವರು ಇಡೀ ದೇಶನೇ ಸಿದ್ದರಾಮಯ್ಯ ಹೊಗಳ್ತಾ ಇದ್ದಾರೆ. ಈ 5 ಭರವಸೆಗಳನ್ನು ತಂದು ಈ 5 ಭರವಸೆಗಳು ಪಕ್ಕದಲ್ಲಿರುವಂಥ ತೆಲಂಗಾಣದಲ್ಲಿ ಮಾಡಿದ್ರು. ಚಂದ್ರಬಾಬು ನಾಯ್ಡು ಗೆಲ್ಲಕ್ಕೆ ಅವರೂ ಇದೇ ಸ್ಕೀಮನ್ನೇ ಕಾಪಿ ಮಾಡ್ಕೊಂಡೋದ್ರು. ಇವತ್ತು BJPಯವರು ಕೂಡ ಈ ಕೆಲವೊಂದು ರಾಜ್ಯಗಳಲ್ಲಿ ಇದೇ ಸ್ಕೀಮನ್ನು ಕಾಪಿ ಮಾಡ್ತಿದ್ದಾರೆ. ಈ ಐಡಿಯಾಗಳು ಜನರ ಬಗ್ಗೆ ಯಾಕೆ ಬರಬಾರ್ದು? BJP ನಾಯಕರು ಒಳ್ಳೆಯವರಾಗಿದ್ದರೆ ಮೋದಿಗೆ ಯಾಕೆ ಬರಬಾರ್ದು? ಇಷ್ಟು ಒಳ್ಳೆ ಸ್ಕೀಮ್ ಮಾಡಿರೋಂಥ ಒಳ್ಳೆ ಜನನಾಯಕನಿಗೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಕಳಿದ್ರೆ ಯಾವೊಬ್ಬನೂ ಉದ್ಧಾರ ಆಗಲ್ಲ. ಇದೊಂದು ಚಾಲೆಂಜಾಗಿ ಹೇಳ್ತೀನಿ. ಇದ್ರ ಬಗ್ಗೆ ಜನರಾದರೂ ಧ್ವನಿ ಎತ್ತಬೇಕು. ಸುಮ್ಮನೆ ಸೈಲೆಂಟಿಗಿದ್ರೆ ರಾಜ್ಯಕ್ಕೆ ಅನ್ಯಾಯ ಆದಂಗೆ. ಇವರೇನಾದರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಬೇರೆ ಬಂದು ಕೂತ್ಕೊಂಡ್ರೆ ಮುಗ್ದಂಗೆ ನಮ್ಮ ಚರಿತ್ರೆ ಅಂತ ಯೋಚನೆ ಮಾಡಬೇಕು. ಅಂದರೆ ಸಂವಿಧಾನನೇ ಸತ್ತೋದಂಗೆ. ಇಲ್ಲಿ ಕೇವಲ ಕಾಂಗ್ರೆಸ್ ಕರ್ನಾಟಕದಲ್ಲೇ ನಡೀತಿಲ್ಲ, ಎಲ್ಲೆಲ್ಲಿ ಅಪೋಸಿಟ್ ಪಕ್ಷ ಇದೆಯೋ BJPಯವರು ಆ ರೀತಿ ಮಾಡ್ತಾ ಇರೋದು. ರಾಜ್ಯಪಾಲರನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ಇದು ಅರ್ಥ ಮಾಡ್ಕೋಬೇಕು ಜನ.